ಸ್ನೇಹಿತರೆ ನಮಸ್ತೆ, ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ನಗರದಲ್ಲಿರ್ತಕ್ಕಂತಹ ಚನ್ನಪಟ್ಟಣ ನಗರದ ನಗರ ಪೊಲೀಸ್ ಠಾಣೆಯ ಎದುರು ಇರತಕ್ಕಂತಹ ಗಾಂಧಿ ಭವನ ಕಟ್ಟಡ ಸಂಪೂರ್ಣವಾಗಿ ಶಿಥಿಲಾವಸ್ಥೆಯನ್ನು ಕಂಡಿದೆ. ಈಗಾಗಲೇ ಈ ವಿಚಾರವಾಗಿ ಸಾಕಷ್ಟು ಜನ ಹೋರಾಟಗಾರರು ಹೋರಾಟವನ್ನು ಮಾಡಿದ್ದಾರೆ. ಹಾಗೆ ಪತ್ರಿಕೆಗಳಲ್ಲಿ, TV ಮಾಧ್ಯಮಗಳಲ್ಲೂ ಕೂಡ ಅನೇಕ ಬಾರಿ ವರದಿಗಳು ಕೂಡ ಆಗಿವೆ. ಈವರೆಗೂ ಕೂಡ ಯಾವೊಬ್ಬ ಜನಪ್ರತಿನಿಧಿ ಆಗಿರ್ಬೋದು, ಅಧಿಕಾರಿ ವರ್ಗ ಆಗಿರ್ಬೋದು, ಇದರ ಬಗ್ಗೆ ಒಂದು ಗಮನ ಹರಿಸಿಲ್ಲ ಎನ್ನುವಂಥದ್ದು ಕೂಡ ನಿಜಕ್ಕೂ ಕೂಡ ವಿಪರ್ಯಾಸ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಯಾಕೆಂದರೆ 156ನೇ ವರ್ಷದ ಗಾಂಧೀಜಿಯವರ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂತಹ ಈ ಸಂದರ್ಭದಲ್ಲಿ ಚನ್ನಪಟ್ಟಣದ ಈ ಒಂದು ಸ್ಥಳಕ್ಕೆ ಮಹಾತ್ಮ ಗಾಂಧೀಜಿಯವರು 1927ರಲ್ಲಿ ಬಂದಿದ್ದರು, ಒಂದು ರಾತ್ರಿಯನ್ನು ಈ ಸ್ಥಳದಲ್ಲಿ ಕಳೆದಿದ್ದರು ಎನ್ನುವಂತಹ ಸಾಕ್ಷಿ ಇದ್ದರೂ ಕೂಡ ಆಳ್ವಿಕೆ ಮಾಡ್ತಕ್ಕಂತಹ ಸರ್ಕಾರಗಳು, ಆಡಳಿತಾತ್ಮಕವಾಗಿ ಕೆಲಸ ಮಾಡ್ತಕ್ಕಂತಹ ಅಧಿಕಾರಿಗಳು ಕೂಡ ಯಾವುದೇ ಒಂದು ಕ್ರಮವನ್ನು ವಹಿಸಿಲ್ಲ ಎನ್ನುವಂಥದ್ದು ಕೂಡ ನಿಜಕ್ಕೂ ಕೂಡ ವಿಪರ್ಯಾಸ. ಹಾಗಾಗಿ ಗಾಂಧಿವಾದಿ ಹಾಗೆ ಮಹಾತ್ಮ ಗಾಂಧೀಜಿಯವರ ಅಭಿಮಾನಿಯಾಗಿರ್ತಕ್ಕಂತಹ ಕೆಂಗಲ್ ರುದ್ರಪ್ಪ ಅವರು ಗಾಂಧಿ ಜಯಂತಿಯ ದಿನದಂದು ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದಾರೆ. ಅವರ ಜೊತೆಗೆ ರಾಜ್ಯ ರೈತ ಸಂಘದ ಅನೇಕ ಮುಖಂಡರು ಕೂಡ ಭಾಗಿಯಾಗಿದ್ದಾರೆ. ಜೊತೆಗೆ ರೈತ ಮಹಿಳೆ ಅನಸೂಯಮ್ಮ ಕೂಡ ರುದ್ರಪ್ಪ ಅವರ ಜೊತೆಗೆ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದಾರೆ. ಅಂದರೆ ಮೂಲ ಉದ್ದೇಶ, ಈ ಹೋರಾಟದ ಮೂಲ ಉದ್ದೇಶ ಶಿಥಿಲಾವಸ್ಥೆಗೆ ತಲುಪಿರ್ತಕ್ಕಂತಹ ಈ ಗಾಂಧಿ ಭವನದ ಕಟ್ಟಡವನ್ನು ಮರು ನಿರ್ಮಾಣ ಮಾಡಬೇಕು, ಗಾಂಧೀಜಿಯವರು ಬಿಟ್ಟು ಹೋಗಿರ್ತಕ್ಕಂತಹ ನೆನಪನ್ನು ಮತ್ತೆ ಇಲ್ಲಿ ಶಾಶ್ವತವಾಗಿ ಉಳಿಸಬೇಕು, ಅದು ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ಆಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಹೋರಾಟಗಾರರು ಹಾಗೆ ಮಹಾತ್ಮ ಗಾಂಧೀಜಿಯವರ ಅಭಿಮಾನಿಗಳೆಲ್ಲರೂ ಸೇರಿ ಅವರ ಹೋರಾಟವನ್ನು ಮೆಚ್ಚಿರ್ತಕ್ಕಂಥವ್ರು ಎಲ್ಲರೂ ಕೂಡ ಬಂದು ಇವತ್ತು ಗಾಂಧಿ ಜಯಂತಿಯ ದಿನದಂದು ಚನ್ನಪಟ್ಟಣದ ಗಾಂಧಿ ಭವನದ ಬಳಿ ಒಂದು ಹೋರಾಟವನ್ನು ಮಾಡಿದ್ದಾರೆ. ಈ ವಿಚಾರವಾಗಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ ಎನ್ನುವಂತಹ ವಿಚಾರವನ್ನು ತಿಳಿದಂಥ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ CP ಯೋಗೇಶ್ವರ್ ಅವರು ದೂರವಾಣಿ ಕರೆ ಮೂಲಕ ರುದ್ರಪ್ಪ ಅವರಿಗೆ ಮಾತನಾಡಿದ್ದಾರೆ. ಈ ವಿಚಾರವಾಗಿ ಈಗಾಗಲೇ ಜಿಲ್ಲಾಧಿಕಾರಿಗಳ ಖಾತೆಯಲ್ಲಿ ಸರಿಸುಮಾರು 3 ಕೋಟಿ ಹಣ ಕೂಡ ಇದೆ. ಹಾಗಾಗಿ ತ್ವರಿತವಾಗಿ ನಾವು ಕೂಡ ಸರ್ಕಾರದಲ್ಲಿ ಈ ಬಗ್ಗೆ ಗಮನವನ್ನು ಹರಿಸಿ ಆದಷ್ಟು ಬೇಗ ಈ ಒಂದು ಗಾಂಧಿ ಭವನಕ್ಕೆ ಕಾಯಕಲ್ಪವನ್ನು ಕೊಡ್ತೇವೆ ಎನ್ನುವಂಥ ಮಾತನ್ನು ಹೇಳಿದ ನಂತರ ರುದ್ರಪ್ಪ ಹಾಗೂ ಅವರ ತಂಡ ಯಾರು ಹೋರಾಟವನ್ನು ಮಾಡ್ತಾಯಿದ್ರು ಅವರು ತಮ್ಮ ಹೋರಾಟವನ್ನು ವಾಪಸ್ ಪಡೆದಿದ್ದಾರೆ. ಗಾಂಧಿ ಭವನ ನಿರ್ಮಾಣದ ವಿಷಯದಲ್ಲಿ ಭಾಳ ವರ್ಷಗಳಿಂದ ನೆನಗುದಿಗೆ ಇದೆ. ಕಾಮಗಾರಿ ಪ್ರಾರಂಭ ಆಗಿಲ್ಲ, ಹಣ ಬಂದಿದೆ, ಅದು ಕನ್ನಡ ಕಲ್ಚರಿಂದ DC ಅವ್ರಿಗೆ ಹೋಗಿದೆ, DC ಅವರಿಂದ ಜಿಲ್ಲಾ ಪಂಚಾಯತಿಗೆ ಹೋಗಿದೆ. ಆದರೆ ಅದು ಇನ್ನೂ ಒಂದು ವ್ಯವಸ್ಥಿತವಾಗಿ ಫೈಲು ಆ ಕಡೆ ಈ ಕಡೆ ಓಡಾಡ್ತಾ ಇದೆ, ಕೆಲಸ ಆಗ್ತಾ ಇಲ್ಲ. ಈ ಪುಣ್ಯ ಭೂಮಿನಲ್ಲಿ ಪುಣ್ಯಾತ್ಮ ಬಂದು ಒಂದು ರಾತ್ರಿ ತಂಗಿದ್ದು ಗುಡಿಸಲಿನಲ್ಲಿ ಹೋಗಿರ್ತಕ್ಕಂಥ ಒಂದು ಜಾಗ, ಈ ಜಾಗಕ್ಕೆ ಒಂದು ಸದ್ಗತಿಯನ್ನು ತೋರಿಸ್ಬೇಕು, ಒಳ್ಳೆ ಕಟ್ಟಡವನ್ನು ಕಟ್ಟಬೇಕು. ಆ ಕಟ್ಟಡದಲ್ಲಿ ಸುಸಜ್ಜಿತವಾದಂಥ ಗ್ರಂಥಾಲಯ ಇರಬೇಕು, ಸಭಾಂಗಣ ಇರಬೇಕು, ಭಜನೆ ಕಾರ್ಯಕ್ರಮಗಳು ಇಲ್ಲಿ ನಿರಂತರವಾಗಿ ನಡೀಬೇಕು ಅನ್ನೋದು ಉದ್ದೇಶ ಎಲ್ಲರಲ್ಲೂ ಇದೆ. ಆದರೆ ಅದು ಕಾರ್ಯಗತ ಆಗ್ತಾ ಇಲ್ಲ. ನಾನು ಈ ಸರ್ಕಾರವನ್ನು ಸಂಬಂಧಪಟ್ಟಂಥ ಶಾಸಕರನ್ನು ಈ ನಿಮ್ಮೆಲ್ಲರ ಮುಖಾಂತರ ಕೋರ್ಕೊಳ್ಳೋದೇನೆಂದರೆ, ದಯಮಾಡಿ ಒಂದು ತೀರ್ಮಾನ ಬಂದು ಇಲ್ಲಿಗೆ ಬಂದು ಎಲ್ಲರೂ ಇಲ್ಲಿದ್ದಾರೆ, ಅವ್ರ ಮುಖಾಂತರ ಅವ್ರ ಮೂಲಕ ಅವ್ರ ಸಮ್ಮುಖದಲ್ಲಿ ನೀವು ಒಂದು ಭರವಸೆನ ಕೊಡಿ. ಇಷ್ಟು ದಿನದಲ್ಲಿ
ಇದಕ್ಕೆ ಕಾರ್ಯಕ್ರಮವನ್ನು ಕಾಮಗಾರಿಯನ್ನು ಗುದ್ಲಿ ಪೂಜೆಯನ್ನು ಮಾಡ್ತೀವಿ ಅಂತ ಹೇಳೋವರೆಗೆ ನಾನು ನಮ್ಮ ಅನ್ಸೂಯಮ್ಮ ನಾವಿಬ್ಬರು ಉಪವಾಸನೇ ಕೂತಿದ್ದೀವಿ. ನಾವು ಹೇಳೋದಿಲ್ಲ, ಆ ಮಾತು ಕೊಡೋವರೆಗೂ ನಾವು ಉಪವಾಸವನ್ನು ಮುಂದುವರಿಸ್ತೀವಿ ಅಂತ ಹೇಳೋದಕ್ಕೆ ಇಚ್ಛಪಡ್ತೇನೆ. ಗಾಂಧೀಜಿಯವರು ಇಲ್ಲಿ ಬಂದು ನೆಲೆಸಿ ಒಂದು ರಾತ್ರಿ ತಂಗಿ ಒಬ್ಬನಿಗೆ ಅಭಯ ಕುಮಾರ್ ಅಂತ ಮಗುಗೆ ಹೆಸರಿಟ್ಟು ಅವರ ಅಸ್ತಿತ್ವನ ರೂಪಿಸಿದ್ದಾರೆ. ಜೊತೆಗೆ ಅವ್ರು ಬಂದ ಉದ್ದೇಶ ಅಸ್ಪೃಶ್ಯತಾ ನಿವಾರಣೆಗೋಸ್ಕರ ಇಡೀ ದೇಶ ಪರ್ಯಟನೆ ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದ ಗಾಂಧಿ ಭವನ್ ಇಷ್ಟು ವರ್ಷಗಳಿಂದ ಗಾಂಧಿ ಭವನ್ ಆಗದೇನೆ ಇದು ಇಡೀ ತಾಲೂಕಿಗೆ ಇಡೀ ಜಿಲ್ಲೆಗೆ ಒಂದು ನಿಜವಾಗ್ಲೂ ಅವಮಾನ, ಒಬ್ಬ ರಾಷ್ಟ್ರಪಿತಂಗೆ ಮಾಡ್ತಾ ಇರುವಂಥ ಅವಮಾನ ಅಂತ ನಾನು ಭಾವಿಸ್ತೇನೆ. ದಯವಿಟ್ಟು ನಾನು ಎಲ್ಲರನ್ನ ಕೇಳ್ಕೊಳ್ಳೋದು, ಇಡೀ ಮಾಧ್ಯಮದವರಿಗೆ ಮತ್ತು ಇಡೀ ತಾಲೂಕಿನವರಿಗೆ ಮತ್ತು ಗಾಂಧಿ ಬಗ್ಗೆ ಅಭಿಮಾನ ಇರುವಂಥವ್ರಿಗೆ, ಒಬ್ಬ ರಾಷ್ಟ್ರಪಿತನ ಒಂದು ಅಸ್ತಿತ್ವ ಇಲ್ಲಿರಬೇಕು. ಗಾಂಧಿ ಭವನ್ ತುಂಬ ಚೆನ್ನಾಗಿ ಅರ್ಥಬದ್ಧವಾಗಿ ಸೈದ್ಧಾಂತಿಕವಾಗಿ ಅಹಿಂಸಾತ್ಮಕವಾಗಿ ಪ್ರತಿಯೊಬ್ಬರನ್ನು ಸೌಹಾರ್ದತೆಯಿಂದ ಪ್ರೀತಿ ವಿಶ್ವಾಸ ಹೋರಾಟ ಅಹಿಂಸೆಯಿಂದ ಒಳಗೊಳ್ಳುವಂಥ ರೀತಿಯಲ್ಲಿ ಇಲ್ಲಿ ಗಾಂಧಿ ಭವನ್ ಆಗಲೇಬೇಕು. ಯಾವುದೇ ಕಾರಣಕ್ಕೂ ಇಲ್ಲಿ ಗಾಂಧಿ ಭವನ್ ಆಗಲಿಲ್ಲ ಅಂದರೆ ಯಾವುದೇ ತ್ಯಾಗಕ್ಕೂ ಹೋರಾಟಕ್ಕೂ ನಾವು ಸಿದ್ಧರಾಗಿದ್ದೀವಿ ಅಂತ ಹೇಳ್ತಾ, ಆದರೆ ಇಲ್ಲಿ ಮೂಲ ಉದ್ದೇಶ ಮಹಾತ್ಮ ಗಾಂಧೀಜಿಯವರು ಬಿಟ್ಟೋದಂತಹ ನೆನಪನ್ನು ಶಾಶ್ವತವಾಗಿ ಉಳಿಸ್ಬೇಕು. ಯಾಕಂದರೆ ಅಲ್ಲಿ ಒಂದು ಬೋರ್ಡ್ ಕೂಡ ಇದೆ. 1950ರಲ್ಲಿ ಜಯಚಾಮರಾಜ ಒಡೆಯರ್ ಹಾಗೆ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಕೆ ಚೆಂಗಲರಾಯ ರೆಡ್ಡಿಯವರು ಈ ಒಂದು ಭವನಕ್ಕೆ ಒಂದು ಶಿಲಾನ್ಯಾಸವನ್ನು ಮಾಡಿದ್ದಾರೆ. ನಿರ್ಮಾಣ ಮಾಡಿದಂಥ ಆ ನೆನಪನ್ನು ಅಲ್ಲಿ ಹಾಕಲಾಗಿದೆ. ಹಾಗಾಗಿ ಇಷ್ಟು ವರ್ಷಗಳಲ್ಲಿ ಭಾಳಷ್ಟು ಒಂದು ಚಟುವಟಿಕೆಗಳು ಕೂಡ ಅಲ್ಲಿ ನಡೆದಿವೆ ಸಾಮಾಜಿಕವಾಗಿ. ಹಾಗೆ ಅಲ್ಲಿ ಕೂಡ ಒಂದು ಗ್ರಂಥಾಲಯ ಕೂಡ ಇತ್ತು. ಆದರೆ ಈಗ ಕಟ್ಟಡ ಸಂಪೂರ್ಣವಾಗಿ ಶಿಥಿಲಾವಸ್ಥೆ ಆಗಿರತಕ್ಕಂತಹ ಹಿನ್ನೆಲೆ ಇರುವಂಥ ಕಟ್ಟಡವನ್ನು ನೆಲಸಮ ಮಾಡಿ ನೂತನವಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಲಾಗಿದೆ. ಹಾಗಾಗಿ ಯೋಗೇಶ್ವರ್ ಅವರು ಭವಿಷ್ಯದಲ್ಲಿ ಯಾವ ರೀತಿಯಾಗಿ ಇದರ ಬಗ್ಗೆ ಗಮನವನ್ನು ಹರಿಸ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.